ಹಲೋ ವೀಕ್ಷಕರೇ, ಇವತ್ತು ನಾನು ಧ್ರುವ ತಾರೆ ಭಾಗ 2ನೇ ಸ್ಟೋರಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನನ್ನ ಸ್ವಂತ ಕಥೆಯಾಗಿದೆ ಹಾಗೂ ಇದನ್ನು ರೈಟಿಂಗ್ ಕೂಡ ನಾನೇ ಮಾಡಿರೋದು. ಇನ್ನಷ್ಟು ಓದಬೇಕು ಅಂತಿದ್ರೆ ಪ್ರತಿಲಿಪಿ ಅಪ್ಲಿಕೇಶನ್ಗೆ ಹೋಗಿ ಅಲ್ಲಿ ಧ್ರುವ ತಾರೆ ಅಂತ ಸರ್ಚ್ ಮಾಡಿದ್ರೆ ಸ್ಟೋರಿ ಓಪನ್ ಆಗುತ್ತೆ, ಓದ್ಬೋದು. ಹಾಗೂ ಹೊಲದ ಮದುವೆಗೆ ಹೇಗೆ ಸಪೋರ್ಟ್ ಮಾಡಿದಿರೋ ಇದಕ್ಕೂ ಕೂಡ ಸಪೋರ್ಟ್ ಮಾಡಿ ಹಾಗೂ ಒಂದು ಸ್ಟೋರಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ. ತಾನ್ಯ ಕೂಡ 8ನೇ ತರಗತಿ ಓದಲು ಅದೇ ಸ್ಕೂಲಿಗೆ. ಅವಳು ಫ್ರೆಂಡ್ಸ್ ಗ್ಯಾಂಗ್ ಇನ್ನೂ ದೊಡ್ಡದಾಗಿತ್ತು. ತರಲೆ ತುಂಟಾಟಗಳು ಇನ್ನೂ ಹೆಚ್ಚಾಗಿತ್ತು. ಮಾತನಾಡುತ್ತಾ ಓದುವರಲ್ಲೂ ಮಾತ್ರ ಅವಳೇ ಕ್ಲಾಸಿಗೆ ಮೊದಲಾಗಿದ್ಲು. ಹೌದು, ತುಂಬ ಚುರುಕಾಗಿ ಮಾತನಾಡುತ್ತಿದ್ಲು. ಹಾಗೆ ಎಲ್ಲದರಲ್ಲೂ ತುಂಬ ಒಳ್ಳೆಯ ಹುಡುಗಿಯಾಗಿದ್ಲು. ಇಡೀ ಕ್ಲಾಸಿಗೆ ಅವಳನ್ನು ಎಲ್ಲರೂ ಇಷ್ಟಪಡುವಂತಹ ಬೆಸ್ಟ್ ಸ್ಟೂಡೆಂಟ್ ಅವಳಾಗಿದ್ಲು. ಸ್ಕೂಲ್ ಕಾಲೇಜಿನಲ್ಲಿ ವೋಟಿಂಗ್ ಲಿಸ್ಟ್ ಎಕ್ಸಾಮ್ನಲ್ಲಿ ಅವಳೇ ಕಾಲೇಜ್ ಓಟಿಗೆ ಅವಳೇ ವಿನ್ ಆಗಿದ್ಲು. ಹಾಗೂ ಮತ್ತು ಗಾರ್ಡನ್ ಎಲ್ಲ ಕ್ಲೀನಿಂಗ್ ಇಟ್ಕೊಳ್ಳುವ ಒಂದು ಅಧಿಕಾರ ಅವಳಿಗೆ ಸಿಕ್ಕಿತ್ತು. 16 ವರ್ಷವಾಗಿತ್ತು. ಆದರೂ ಕೂಡ ತುಂಬ ಬುದ್ಧಿವಂತಿಕೆಯಿಂದ ನೋಡ್ಕೊತಾ ಇದ್ಲು. ಯೌವನ ಅವಸ್ಥೆಗೆ ಬರುತ್ತಿದ್ದಾಗ ದಿನೇ ದಿನೇ ಅವಳ ಸೌಂದರ್ಯ ಹೆಚ್ಚಾಗುತ್ತಿತ್ತು. ತೆಳ್ಳಗಿನ ಮೈಕಟ್ಟು, ತೀಡಿರುವ ಮೂಗು, ಕಪ್ಪು ಕಣ್ಣುಗಳು, ಶಂಖದ ಆಕಾರದಲ್ಲಿರುವ ಕಿವಿಗಳು, ಸುಂದರವಾಗಿರುವ ಗುಲಾಬಿಯಂತಹ ತುಟಿಗಳು, ತಿಳಿ ಗುಲಾಬಿಯಾಗಿರುವ ಆ ಕೆನ್ನೆಯ ಬಣ್ಣ, ಬೆಳ್ಳಗೆ ಹಾಲಿನ ಹಾಗೆ ಹೊಳೆಯುವ ಅವಳ ಮೈ ಬಣ್ಣ, ಉದ್ದವಾದ ಹಾಗೂ ಕಪ್ಪು ಕೇಶರಾಶಿ, ಸೌಂದರ್ಯಕ್ಕೆ ಹೇಳಿ ಮಾಡಿಸಿರುವ ಹೆಣ್ಣು ಅಂದರೆ ಅದುವೇ ಇವಳು. ಅವಳ ಸೌಂದರ್ಯಕ್ಕೆ ಎಷ್ಟೊಂದು ಲವ್ ಲೆಟರ್ಸ್ಗಳು ಬಂದವು, ಲೆಕ್ಕವೇ ಇಲ್ಲ. ಅದರ ಬಗ್ಗೆ ತಿಳಿದ ಮನೆಯವರು ಅವಳನ್ನು ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ತಿದ್ರು ಅಂದರೆ ಅವಳು ಪ್ರತಿ ಹೆಜ್ಜೆನೂ ಗಮನಿಸ್ತಿದ್ರು. ಬೆಳಗ್ಗೆ ಸ್ಕೂಲಿನಿಂದ ಕಾಲೇಜ್ವರೆಗೂ ಡ್ರಾಪಿಂಗ್ ಮಾವ, ಸಂಜೆ ಕರ್ಕೊಂಡು ಬರೋಕ್ಕೆ ಅಪ್ಪ ಅಥವಾ ತಾತ, ಅಮ್ಮ, ಅಜ್ಜಿ ಹೀಗೆ ಯಾರಾದರೂ ಒಬ್ಬರು ಅವಳನ್ನು ದಿನಾಲು ಸ್ಕೂಲಿಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋಕ್ಕೆ, ಕಾಲೇಜ್ಗೆ ಬಿಡೋಕ್ಕೆ ಒಬ್ಬರು ಇದ್ದೇ ಇರ್ತಿದ್ರು. 2 ದಿನದಲ್ಲಿ ಅವಳಿಗೆ ಅವಳ ತಂದೆ ತೀರಿ ಹೋದ ಸುದ್ದಿ ಬಂದಿತ್ತು. ಆಕಾಶವೇ ಕಳಚಿ ಅವಳ ತಲೆಯ ಮೇಲೆ ಬಿದ್ದಂತಾಯಿತು. ಅವಳ ದುಃಖಕ್ಕೆ ಅದು ಫುಲ್ ಸ್ಟಾಪ್ ಇರಲಿಲ್ಲ. ಅವಳು ಆವಾಗ 9ನೇ ತರಗತಿಯಲ್ಲಿ ಓದುತ್ತಿದ್ದ ಒಂದು ಸುಂದರ ಬಾಲಕಿಯಾಗಿದ್ದಳು. ಊರಿಗೆ ಬಂದಾಗ ಬಂದು ಹೋಗಲಿಕ್ಕೆ ಅಂತ ಇದ್ದಿದ್ದು ಒಂದು ಅಪ್ಪ. ಅವರು ಕೂಡ ಈಗ ಅವಳನ್ನು ಬಿಟ್ಟು ದೂರ ಹೋಗಿದ್ದರು. ಅಂದರೆ ಅವಳಿಗೆ ಸಣ್ಣ ಪುಟ್ಟ ಟಾರ್ಚರ್ಗಳು ತುಂಬಾ ಇತ್ತು. ಅದನ್ನು ಯಾರ ಹತ್ರ ಹೇಳ್ಕೊಳಕ್ಕೂ ಆಗದೆ ತಾನೇ ನಗ್ತಾ ಇದ್ಲು. ಹಾಗಂತ ಅವಳು ತುಂಬಿದ ಕುಟುಂಬದಲ್ಲಿ ಇದ್ದು ಬಂದ ಹೆಣ್ಣು ಮಗಳು. ಕೆಲವೊಮ್ಮೆ ಚುಚ್ಚು ಮಾತುಗಳು, ಇನ್ನೂ ಕೆಲವೊಮ್ಮೆ ಮನಸ್ಸಿಗೆ ನೋವಾಗುವಷ್ಟು ಮನನೊಂದು ಕೂಡ ಕಣ್ಣೀರು ಕಂಬನಿ ಸುರಿಯುತ್ತಾ ಯಾರೊಂದಿಗೂ ಹೇಳಲಾಗದೆ ತಾನೊಬ್ಬಳೇ ಅನುಭವಿಸುತ್ತಿದ್ದಳು. ಕೆಲವೊಂದು ಸಲ ಯಾರತ್ರನೂ ಹೇಳ್ಕೊಳಕ್ಕಾಗದೆ ಒಬ್ಬಳೇ ಅಳ್ತಾ ಇರ್ತಿದ್ಲು. ಇನ್ನು ಕೆಲವೊಂದು ಸಲ ನಗ್ತಾ ಇದ್ಲು. ಅದೆಲ್ಲ ಅಷ್ಟು ಸಲ ಸಹಿಸಿಕೊಂಡು ಅವಳು ಒಳಗಿರುವ ನೋವು ಕಡಿಮೆ ಆಗಿರಲಿಲ್ಲ. ಅವಳಿಗೂ ಉರಿಯುತ್ತಿರುವ ಬೆಂಕಿಯ ಕಿಡಿ ಅವಳನ್ನು ಇಂಚಿಂಚಾಗಿ ಒಳಗೆ ಸುಡುತ್ತಿತ್ತು. ಅವಳಪ್ಪ ತೀರಿ ಹೋದ್ಮೇಲಂತೂ ಅವಳು ಕಂಪ್ಲೀಟಾಗಿ ಚೇಂಜ್ ಆಗಿದ್ಲು. ಅವಳ ತಲೆಯಲ್ಲಿ ಇದ್ದಿದ್ದು ಅವಳು ಚೆನ್ನಾಗಿ ಓದಬೇಕು ಅನ್ನೋದು, ಓದಿ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೋಬೇಕು, ನಂದೇ ಒಂದು ಕೆಲಸ ತಗೋಬೇಕು ಅನ್ನೋದು ಚಾಲೆಂಜ್ ಅವಳ ಅಮ್ಮ ಮತ್ತು ಅವಳ ತಂಗಿಗಾಗಿ. ಫ್ಯಾಮಿಲಿ ಒಳಗೆ ಇದ್ದರೂ ಅವಳ ಅಪ್ಪ ಹೋಗಿ 1.5 ವರ್ಷವಾದರೂ ಕೂಡ ಫ್ಯಾಮಿಲಿಯವರು ಧೈರ್ಯ ಹೇಳೋಕೆ ಅಂತ ನೆಂಟರು ಬರ್ತಾಯಿದ್ರು. ಆದರೆ ಅವ್ರು ಯಾರೂ ಧೈರ್ಯ ಹೇಳ್ತಿರ್ಲಿಲ್ಲ. ಅಮ್ಮಂಗೆ ಮತ್ತಷ್ಟು ನೋವಾಗುವ ರೀತಿ ಮಾತನಾಡ್ತಿದ್ರು. ನಿನ್ನ ಮಕ್ಕಳನ್ನ ನೀನು ಗಾರ್ಮೆಂಟ್ಸಿಗೆ ಸೇರಿಸ್ಬಿಡು, ಅವರು ಮದುವೆಗೆ ಏನು ಬೇಕೋ ಅವರೇ ದುಡ್ಡು ಕೊಡ್ತಾರೆ, ನಿನ್ಗ್ಯಾಕೆ ಇದೆಲ್ಲ ಸುಮ್ಮನೆ ಅಂತೆಲ್ಲ ಯೋಚಿಸ್ತಾ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ತಾನ್ಯ ಮಲಗುವ ರೂಮಿಗೆ ಹೋದಳು. ಗಂಟೆ 8 ಆಗಿತ್ತು. ಎಚ್ಚರವೇ ಇರಲಿಲ್ಲ. ರೂಮ್ನಿಂದ ರೆಡಿಯಾಗಿ ಆಚೆ ಬಂದಳು. ಟಿಫನ್ ಮಾಡೋಕ್ಕೆ ಕೆಳಗೆ ಬಂದವಳೆ ಅಪ್ಪ ನಾನು ರೆಡಿ ಎಂದು ಅಂದಳು. ಗುಡ್ ಮಾರ್ನಿಂಗ್ ಅಂದು ರಾಜೇಶ್ ಹೇಳಿದ್ರು. ಡೈನಿಂಗ್ ಟೇಬಲ್ ಅಲ್ಲಿ ಇದ್ದ ತಾನ್ಯ ಲಗೇಜ್ ಎಲ್ಲ ತಗೊಂಡು ಗಾಡಿಯ ಡಿಕ್ಕಿಯಲ್ಲಿ ಇಟ್ಟು ಲಗೇಜ್ ಕಾರಲ್ಲಿಟ್ಟು ನಂತರ ರಾಜೇಶ್ ಮತ್ತು ಶ್ವೇತಾ ಜೊತೆ
ತಾನ್ಯ ಕೂಡ ಕಾರಲ್ಲಿ ಕೂತು ಹೊರಟಳು. ಕಾರು ಸೀದಾ ಹೋಗಿ ಹಾಸ್ಟೆಲ್ ಹತ್ರ ನಿಲ್ತು. ರಾಜೇಶ್ ಅವರು ಇಳಿದ್ರು. ವಾರ್ಡ್ ನಂಬರ್ 4ಕ್ಕೆ ರಾಜೇಶ್ ಅವರನ್ನು ವಾರ್ಡ್ ಹತ್ರ ತಾನ್ಯಳನ್ನು ಕೂಡ ತಮ್ಮ ಜೊತೆಗೆ ಕರ್ಕೊಂಡು ಬಂದರು. ಮಾತಾಡಿ ತಾನ್ಯ ಹಾಗೆ ಹೊರಡುವಾಗ ಅವರ ಅತ್ತೆ ಕಣ್ಣಲ್ಲಿ ನೀರಿತ್ತು. ಆದರೆ ಇದು ಅನಿವಾರ್ಯವಾಗಿತ್ತು. ತಾನ್ಯಳಿಗೆ ಎಂದು ಹೊಸ ಪ್ರಪಂಚವಾಗಿತ್ತು. ಸುತ್ತಲೂ ಕಣ್ಣಾಡಿಸಿ ನೋಡುತ್ತಿದ್ದವಳಿಗೆ ಅವಳ ಬಳಿಗೆ ಬಂದ ವಾರ್ಡನ್ ಸವಿತಾ ಅವರು ತನ್ನ ಕೈಗೆ ಕೀ ಕೊಟ್ಟು, ತಗೋ, ಇದು ನಿನ್ನ ರೂಮ್ನ ಗಾಡ್ರೇಜ್ ಲಾಕರ್ ಕೀ, ಇದರಲ್ಲಿ ನಿನ್ನ ಥಿಂಗ್ಸ್ ಎಲ್ಲ ಎತ್ತಿಡ್ಕೊ, ಏನು ಕಳೆದ್ರೂ ನಾವು ಜವಾಬ್ದಾರಲ್ಲ ಅಂತ ಹೇಳಿ ವಾರ್ಡನ್ ಸವಿತಾ, ಹಾಗೆ ನಿನ್ನ ರೂಮಲ್ಲಿರೋ ಯಾರಿಗೂ ಕೂಡ ನಿನಗೆ ಮದುವೆ ಆಗಿದೆ, ನೀನು ರಾಜೇಶ್ ಅವರ ಸೊಸೆ ಅಂತ ಯಾರೊಂದಿಗೂ ಹೇಳಬೇಡ ಅಂತ ಹೇಳಿದ್ರು. ಓಕೆ ಮೇಡಮ್ ಅಂತ ಅಂದ್ಲು ತಾನ್ಯ. ನಂತರ ಅವಳ ಬಟ್ಟೆ ನೀಟಾಗಿ ಜೋಡಿಸಿಟ್ಟು ಕಬೋರ್ಡಲ್ಲಿ ಇಟ್ಕೊಂಡು ಕುವೆಂಪು ಅವರ ಶ್ರೀರಾಮಾಯಣ ಎಂಬ ಪುಸ್ತಕವನ್ನು ತೆಗೆದು ಓದುತ್ತಾ ಕೂತ್ಕೊಂಡಿದ್ಲು. ಮೊದಲೇ ಪುಸ್ತಕ ಓದೋ ಹುಚ್ಚು. ಆ ಹುಚ್ಚಿಗೆ ಅವಳಿಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅವಳು ಬುಕ್ ಓದಿ ಮುಗಿಸೋಷ್ಟೊತ್ತಿಗೆ ತುಂಬಾ ಟೈಮ್ ಆಗಿತ್ತು. ಅವಳು ಟೈಮ್ ನೋಡೋದನ್ನೇ ಮರೆತು ಹಾಗೆ ಕೂತ್ಕೊಂಡ್ಳು. ಆಗ ಊಟದ ಗಂಟೆ 1 ಗಂಟೆ ಹೊಡೆಯುತ್ತಿತ್ತು. ಆಗ ಎಲ್ಲರೂ ಬೇಗ ಬೇಗ ಹೋಗಿ ತಟ್ಟೆಯನ್ನು ಹಿಡ್ಕೊಂಡು ಲೈನಲ್ಲಿ ನಿಲ್ಲಲು. ತಾನ್ಯ ಬರುವಷ್ಟರಲ್ಲಿ ಒಂದು ದೊಡ್ಡ ಕ್ಯೂ ವೇಗವಾಗಿ ಬಂದಿತ್ತು. ಒಂದು ಕೈಯಲ್ಲಿ ತಟ್ಟೆ, ಇನ್ನೊಂದು ಕೈಯಲ್ಲಿ ಮಜ್ಜಿಗೆಗಾಗಿ ಲೋಟ ಹಿಡ್ಕೊಂಡು ನಿಂತಿದ್ರು. ಕ್ಯೂ ನೋಡಿ ಅವಳಿಗೆ ಒಳ್ಳೆಯ ದೇವಸ್ಥಾನದ ಮುಂದೆ ಪ್ರಸಾದಕ್ಕೋಸ್ಕರ ಕ್ಯೂ ನಿಂತಿರುವ ಭಕ್ತಾದಿಗಳ ಥರ ಕಾಣಿಸ್ತಿತ್ತು. ಇದ್ರೂ ಅವಳ ಸ್ಕೂಲಲ್ಲೂ ಹೀಗೆ ಊಟಕ್ಕೋಸ್ಕರ ಲೈನಾಗಿ ನಿಲ್ಲುವ ಕ್ಯೂ ನೆನಪಾಗಿ ಅವಳ ಮುಖದಲ್ಲಿ ಮುಗುಳುನಗೆ ಮೂಡಿತ್ತು. ಫೈನಲಿ ಲಂಚ್ ಮುಗೀತು. ನಂತರ ಫೋನ್ ರಿಂಗ್ ಆಯಿತು. ಯಾರಿರಬಹುದು ಅಂತ ನೋಡಿದ್ಲು. ಆ ಕಡೆಯಿಂದ ಅವರ ಅತ್ತೆ ಶ್ವೇತಾ ಅವರು ಕಾಲ್ ಮಾಡಿದ್ರು. ಅಯ್ಯೋ, ಅತ್ತೆ ಕಾಲ್ ಮಾಡಿದ್ದಾರೆ ಅಂತ ಹಲೋ ಹೇಳಿ ಅತ್ತೆ ಎಂದು ಕೇಳಲು ಆ ಕಡೆಯಿಂದ ಶ್ವೇತಾ ಅವರು ಹಲೋ, ಊಟ ಆಯ್ತಾ ಪುಟ್ಟ ಎಂದು ಕೇಳಲು ಈ ಕಡೆಯಿಂದ ಹಾಂ, ಈಗಷ್ಟೇ ಆಯಿತು, ನಿಮ್ಮದು ಊಟ ಆಯ್ತಾ ಅಮ್ಮ ಎಂದು ಕೇಳಲು ನಿನ್ನ ಲಗೇಜೆಲ್ಲ ಜೋಡಿಸ್ಕೊಂಡಿಟ್ಯಾ ಪುಟ್ಟ, ನಿಂಗೆ ಏನು ಬೇಕು ಅದನ್ನು ಒಂದು ಲೀಸ್ಟ್ ಮಾಡು, ನಾಳೆ ನಾನು ಮಾವ ತಂದು ಕೊಡ್ತೀವಿ, ಇಲ್ಲ ಅಂದರೆ ಇವಾಗಲೇ ರೆಡಿಯಾಗಿ ಮಾಲ್ ಬೆಳಿ ಬಾ, ನಾನು ಅಲ್ಲಿಗೆ ಬರ್ತೀನಿ. ಇತ್ತ ತಾನ್ಯ ಇವಾಗ್ಲಾ ಎಂದವಳ ಮಾತಿಗೆ ಹೌದು, ನಾನು ಬರ್ತಾ ಇದ್ದೀನಿ ಎಂದು ಕಾಲ್ ಕಟ್ ಮಾಡಿದ್ರು. ತಾನ್ಯ ರೆಡಿಯಾಗಿ ಮಾಲ್ ಹತ್ರ ಬರುವಷ್ಟರಲ್ಲಿ ಆಗಲೇ ಅವರ ಅತ್ತೆ ಬಂದು ಕಾಯ್ತಾ ನಿಂತಿದ್ರು. ಹಾಯ್ ಅಮ್ಮ ಅಂತ ಬಂದು ತಬ್ಕೊಂಡ್ಲು. ಆಗಲೇ ಬಂದು ಅವಳು ಅತ್ತೆ ಶ್ವೇತಾ ಅವರು ಕ್ಯಾಂಟೀನ್ ಒಳಗೆ ಕರ್ಕೊಂಡು ಹೋಗಿ ಒಂದು ಟೇಬಲ್ ಮೇಲೆ ಇಬ್ಬರು 2 ಲೋಟ ಟೀ ಆರ್ಡ್ರ್ ಮಾಡಿ ಮಾತನಾಡಲು ಶುರು. ನೋಡು ತಾನ್ಯ, ನಾನು ಹೇಳ್ತಿರೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ನೀನು ಫಸ್ಟು ನಿನ್ನ ಈ ಡ್ರೆಸ್ಸಿಂಗ್ ಸ್ಟೈಲ್ ಚೇಂಜ್ ಮಾಡು. ಈ ಹಳೆ ಕಾಲದ ಗೌರಮ್ಮನ್ ಥರ ಅದೇ ಸಲ್ವಾರ್ ಸೀರೆ ಹಾಕಬೇಡ ಅಂದರು. ಜೊತೆಗೆ ಟ್ರೆಂಡಿಂಗ್ ಡ್ರೆಸ್ಗಳನ್ನು ಹಾಕಬೇಕು. ಯಾಕೆಂದರೆ ನನ್ನ ಮಗ ಅಟ್ರಾಕ್ಟ್ ಮಾಡಬೇಕು ಅಂದರೆ ಇದು ನಿನ್ನ ಫಸ್ಟ್ ಕೆಲಸ. ಇವತ್ತು ಅದೇ ಥರ ಶಾಪಿಂಗ್ಗೆ ಹೋಗೋಣ. ಸೆಕೆಂಡ್ ಕೆಲಸ ಏನೆಂದರೆ ನಿನ್ನ ಕತ್ತಲ್ಲಿರೋ ಮಾಂಗಲ್ಯ ಮತ್ತು ಕಾಲುಂಗುರ ತೆಗೆದು ಆರಾಮಾಗಿ ಓಡಾಡು. ನೀನು ನಾನು ಹೇಳಿದಂಗೆ ಕೇಳದೇ ಇದ್ದರೆ 2 ವರ್ಷದಲ್ಲಿ ಅರ್ಜುನ್ ನಿನ್ನ ಪ್ರೀತಿಯ ಬಲೆಗೆ ಬೀಳ್ಸ್ಕೊಬೋದು ಎಂದು ಅವಳ ಬಳಿ ಹೇಳಲು, ಹೆಂಡತಿಯಾಗಿ ಯೋಚನೆ ಮಾಡಬೇಡ, ಒಂದು ಹುಡುಗಿಯಾಗಿ ಯೋಚನೆ ಮಾಡು, ಓಕೆ ಅಂದರು ಶ್ವೇತಾ ಅವರು. ಸರಿ, ಇವಾಗ ಶಾಪಿಂಗ್ ಮಾಡಿ ಬರೋಣ. ಶಾಪಿಂಗ್ ಮಾಡೋದ್ರಲ್ಲೇ ರಾತ್ರಿ 7 ಗಂಟೆ ಆಗಿದ್ರೂ ಶಾಪಿಂಗ್ ಮುಗ್ದಿರಲಿಲ್ಲ. ಬಲವಂತವಾಗಿ ಮುಗಿಸಿದ್ರು. ರಾಜೇಶ್ ಅವರಿಗೆ ಫೋನ್ ಮಾಡಿ ಅಲ್ಲಿಗೆ ಕರೆಸ್ಕೊಂಡು ಅಲ್ಲೇ ಫುಡ್ ಕೋರ್ಟ್ಗೆ ಹೋಗಿ 3 ಜನ ಚಿಕನ್ ಬಿರಿಯಾನಿ, ರೋಟಿ, ನಾನ್ ಚಿಕನ್, ಕಡಾಯಿ ಕಬಾಬ್ ಎಲ್ಲ ತಿಂದು ಭರ್ಜರಿ ಊಟ ಮಾಡಿದ್ರು. ಅರ್ಜುನ್ಗೂ ಮನೆಗೆ ಬಂದು ಪಾರ್ಸಲ್ ತಗೊಂಡು ಬಂದರು. ಆಗಲೇ ಅರ್ಜುನ್ ಮನೆಗೆ ಬಂದು ಟಿವಿ ರಾಜೇಶ್ ಮತ್ತು ಶ್ವೇತಾರನ್ನು ನೋಡಿ ಎಲ್ಲಿ ಹೋಗಿದ್ರಿ ಅಂದು ಕೇಳಲು, ಅದು ನಾವು ಊಟಕ್ಕೆ ಹೊರಗೋಗಿದ್ವಿ, ನಿನಗೂ ಕೂಡ ಪಾರ್ಸಲ್ ತಂದಿದ್ದೀವಿ ಎಂದು ಬಿಸಿ ಮಾಡಲು ಅಡುಗೆ ರೂಮಿಗೆ ತೆಗೆದುಕೊಂಡು ಹೋದರು. ಪಾರ್ಸಲ್ ಓಕೆ, ಬಟ್ ನೀವು ಊಟಕ್ಕೆ ಯಾಕೆ ಹೊರಗೆ ಹೋದ್ರಿ ಅಂತ ಗೊತ್ತಾಗಲಿಲ್ಲ. ನೀವು ಯಾವಾಗಲೂ ಮನೇಲೇ ತಾನೇ ಅಡುಗೆ ಮಾಡ್ತಿದ್ದಿದ್ದು ಮಾಮ್, ಇವತ್ತೇನು ಸ್ಪೆಷಲ್ಲಾಗಿ ಹೊರಗಿಂದ ಆರ್ಡ್ರ್ ಮಾಡಿದ್ದೀರಾ
ಎಂದು ತಾಯಿಯನ್ನು ಪ್ರಶ್ನಿಸಲು ಆಗ ಶ್ವೇತಾ ಅವರು ಏನು ಮಾತನಾಡದೆ ಸುಮ್ಮನೆ ಇಲ್ಲಪ್ಪ, ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಅನಿಸ್ತು, ಹಾಗಾಗಿ ನಾನು ಹೊರಗಡೆಯಿಂದನೇ ಆರ್ಡ್ರ್ ಮಾಡಿದ್ದೀನಿ, ಇವಾಗೇನು ನಿನಗೆ ಬಿಸಿ ಮಾಡ್ಕೊಂಬರಲ್ಲ ಅಂತ. ಓಕೆ ಮಮ್ ಎಂದಾಗ ಇತ್ತ ತಾನ್ಯ ರೂಮಿಗೆ ಬಂದಾಗ ಆಗಲೇ ಲೇಟ್ ಆಗಿತ್ತು. ಪಕ್ಕದ ದಿವಾನ್ ಕಾಟಲ್ಲಿ ಅವಳ ಬೆಡ್ ಶೇರ್ ಮಾಡ್ಕೊಂಡಿದ್ರು. ಹುಡುಗಿ ಪಕ್ಕದಲ್ಲಿ ಯಾರ ಜೊತೆನೋ ಕಾಲಲ್ಲಿ ಮಾತಾಡ್ತಿದ್ಲು. ತಾನ್ಯ ರೂಮೊಳಗೆ ಬಂದ ತಕ್ಷಣ ಕಾಲ್ ಕಟ್ ಮಾಡಿದ್ಲು. ಕಾಲ್ ಕಟ್ ಮಾಡಿ ಒಬ್ರಿಗೊಬ್ರು ಪರಿಚಯ ಮಾಡಿಕೊಂಡ್ರು. ನಂತರ ಹಾಗೆ ಮಾತಾಡ್ತಾ ಇದ್ರು. ಇಬ್ಬರು ಮಾತಾಡ್ತಾ ಸ್ವಲ್ಪ ಕ್ಲೋಸ್ ಆದರು. ಅಷ್ಟರಲ್ಲಿ ತಾನ್ಯ ಎಲ್ಲ ಲೈಟ್ಸ್ ಆಫ್ ಮಾಡಿ, ಖುಷಿ ಓಕೆ ತಾನ್ಯ, ನಾಳೆ ಕಾಲೇಜ್ಗೆ ಫಸ್ಟ್ ಡೇ, ಯಾವ ಡ್ರೆಸ್ ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಎಂದವಳ ಮಾತಿಗೆ ಖುಷಿ, ಇನ್ನೂ ನಾನು ಅದ್ರ ಬಗ್ಗೆ ಥಿಂಕ್ ಮಾಡಿಲ್ಲ, ಬೆಳಿಗ್ಗೆ ತಾನೇ ನೋಡಿದ್ರೆ ಆಯಿತು, ಇವಾಗ ಲೇಟ್ ಆಗಿದೆ, ಓಕೆ ಬಾಯ್, ಗುಡ್ ನೈಟ್, ಮಲ್ಕೋ ಎಂದು ಇಬ್ಬರು ಮಲಗಿದ್ರು. ಬೆಳಗ್ಗೆ ಬೇಗನೆ ಎದ್ದ ತಾನ್ಯ ಅರ್ಜೆಂಟಾಗಿ ಬಾತ್ರೂಮ್ ಕಡೆಗೆ ಹೊರಟ್ಲು. ಸ್ನಾನ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದ್ಲು. ಇನ್ನೂ ಖುಷಿ ಮೇಕಪ್ಪೇ ಆಗಿರಲಿಲ್ಲ. ತಾನ್ಯ, ಖುಷಿ ಎದ್ದೇಳುವಷ್ಟರಲ್ಲೇ ಲೇಟ್ ಆಗಿತ್ತು, ಇನ್ನು ಇಷ್ಟೆಲ್ಲ ಮೇಕಪ್ ಮಾಡ್ಕೊಬೇಕಾ, ಸರಿ ಹೋಗಿ 2 ಲೋಟ ಕಾಫಿ ತಗೊಂಡು ಬಾ ಅಂತ ಹೇಳಿದ್ಲು. ಓಕೆ ಎಂದು ಖುಷಿ ಆಚೆ ಹೋದ್ಲು. ಅದೇ ಟೈಮಿಗೆ ಕರೆಕ್ಟಾಗಿ ಶ್ವೇತಾ ಅವರು ಫೋನ್ ಮಾಡಿದರು. ತಾನ್ಯ ಕಾಲ್ ರಿಸೀವ್ ಮಾಡಿದ್ಲು. ಗುಡ್ ಮಾರ್ನಿಂಗ್ ಅಮ್ಮ ಅಂದ್ಲು. ಶ್ವೇತಾ ಅವರು, ವೆರಿ ಗುಡ್ ಮಾರ್ನಿಂಗ್ ಮಗಳೇ, ಏನು ಮಾಡ್ತಿದ್ಯಾ ತಾನ್ಯ? ಏನೂ ಇಲ್ಲ ಅಮ್ಮ, ನನ್ನ ಫ್ರೆಂಡ್ ಕಾಫಿ ತಗೊಂಡು ಬರೋಕ್ಕೆ ಹೋಗಿದ್ದಾಳೆ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂದ್ಲು. ಓಕೆ, ಟಿಫನ್ ಆಯಿತಾ, ನಿದ್ದೆ ಬಂತಾ ಅಂತ ಕೇಳಿದಾಗ ಹ್ಞೂ ಅಮ್ಮ, ರಾತ್ರಿ ನಿದ್ದೆ ಚೆನ್ನಾಗಾಯಿತು, ಟಿಫನ್ ತಿಂದೆ. ಗುಡ್, ಓಕೆ ಮಗಳೇ, ಕಾಲೇಜಿಗೆ ಫಸ್ಟ್ ಡೇ ಇವತ್ತು, ಗುಡ್ ಡೇ ಆಗಿರಬೇಕು, ಸೂಪರಾಗಿ ಕಾಲೇಜ್ಗೆ ಹೋಗ್ಬಾ ಎಂದು. ಓಕೆ ಅಮ್ಮ, ಆಯಿತು, ಹೋಗು, ಓಕೆ, ಥ್ಯಾಂಕ್ ಯು ಮಮ್ ಅಂತ ಹೇಳಿ ತಾನ್ಯ ಕಾಲ್ ಕಟ್ ಮಾಡಿದ್ಲು. ಅಷ್ಟರಲ್ಲಿ ಖುಷಿ ಕಾಫಿ ತಂದು ಇಬ್ಬರು ಕಾಫಿ ಕುಡಿಯುತ್ತಾ ಖುಷಿ ಸ್ನಾನಕ್ಕೆ ಹೋದ್ಲು. ತಾನ್ಯ 2 ತಟ್ಟೆ ತಗೊಂಡು ಟಿಫನ್ ತರೋಕ್ಕೆ ಹೋದ್ಲು. ಅವಳು ಟಿಫನ್ ತರುವಷ್ಟರಲ್ಲಿ ಖುಷಿ ಸ್ನಾನ ಮುಗಿಸಿ ಬರೋಷ್ಟರಲ್ಲಿ ರೆಡಿಯಾಗಿ ಟಿಫನ್ ತಂದ್ಲು. ಇಬ್ಬರು ಟಿಫನ್ ತಿಂದು ಕಾಲೇಜ್ ಕಡೆಗೆ ರೆಡಿಯಾಗಿ ಮಧ್ಯಾಹ್ನ ತನಕ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ರಾಜೇಶ್ ಅವರು ಸಿಕ್ಕಿದ್ರು, ಮಾತಾಡ್ಸಿದ್ರು. ಅವ್ರ ಹತ್ರ ಹೇಳಬೇಕು ಅಂದರೆ ಮಾಂಗಲ್ಯ ಕಾಲುಂಗ್ರ ಎಲ್ಲ ಬಿಚ್ಚಿಟ್ಟು ನಾರ್ಮಲ್ ಹುಡುಗಿ ಥರ ರೆಡಿಯಾಗಿ ಓಡಾಡ್ತಾ ಇದ್ಲು. ಆ ಹುಡುಗರು ತಾನ್ಯದ ಮೇಲೆ ಕ್ರಶ್ ಆಗಿತ್ತು, ಗೊತ್ತಿಲ್ಲ, ಅವಳನ್ನು ಫಾಲೋ ಮಾಡಿದ್ರು, ತಿನ್ನೋ ಥರ ನೋಡ್ತಾ ಇದ್ರು. ಅವಳು ಮಾತ್ರ ಯಾರಿಗೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ಓಡಾಡ್ತಾ ಇದ್ಲು. ಹೀಗೆ 1 ವಾರ ಕಳೆಯಿತು. ಒಂದು ಕೆಲಸ ಮುಗಿಸಿ ಮನೆ ಕಡೆಗೆ ಹೋಗ್ತಿದ್ದ ಫೌಂಡೇಶನ್ ಸರ್ಕಲ್ನಲ್ಲಿ ಸಿಗ್ನಲ್ಗೆ ಕಾಯ್ತಾ ನಿಂತು ತುಂಬ ಟ್ರಾಫಿಕ್ ಇತ್ತು. ಅರ್ಜುನ್ ಕಾರು ಪಕ್ಕದಲ್ಲೇ ಬೈಕೊಂದು ಹುಡುಗ ಕೂತ್ಕೊಂಡಿದ್ರು. ಅವನ ದೃಷ್ಟಿ ಹಿಂದೆ ಕೂತಿದ್ದ ಹುಡುಗಿ ಮೇಲೆ ಹೋದರೆ ಬೈಕ್ ಸ್ವಲ್ಪ ಮುಂದೆ ಇದ್ದಿದ್ದರಿಂದ ಆ ಹುಡುಗಿ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಆ ಹುಡುಗಿ ಬ್ಲೂ ಪಿಂಕ್ ಕಲರ್ ಟೀ ಶರ್ಟ್ ಹಾಕ್ಕೊಂಡು ವೈಟ್ ಶೂ ಹಾಕಿ ಅವಳು ಉದ್ದ ಕೂದಲನ್ನು ಜುಟ್ ಕಟ್ಟಿ ಹಾಗೆ ಇಳೆಬಿಟ್ಟಿದ್ಲು. ಅವಳನ್ನು ಹಿಂದೆಯಿಂದ ನೋಡೋಕ್ಕೆ ಸ್ವಲ್ಪ ತಾನ್ಯ ಥರಾನೇ ಕಾಣಿಸ್ತಿದ್ಲು. ಅರ್ಜುನ್ಗೆ ಅವಳೇನಾ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಕಿತ್ತು. ಕನ್ಫರ್ಮ್ ಆಗಬೇಕು ಅಂತ ಅವರನ್ನು ಫಾಲೋ ಮಾಡಿಕೊಂಡೇ ಹೋದ. ಅಷ್ಟರಲ್ಲಿ ಹಿಂದೆ ಫಾಲೋ ಮಾಡ್ತಾ ಬಂದ ಅರ್ಜುನ್ ಕಡೆಗೆ ತಿರುಗಿ ನೋಡಿದ್ಲು. ಸಿಗ್ನಲ್ ಬಿದ್ದಿದ್ದರಿಂದ ಒಂದೇ ಸಮ ಹಾರ್ನ್ ಮಾಡ್ತಾನೆ ಇದ್ದರು. ಬೈಕ್ ಮೂವ್ ಆಯಿತು. ಆ ಬೈಕ್ ಫಾಲೋ ಮಾಡಿಕೊಂಡು ಮನೆ ದಾರಿ ಬಿಟ್ಟು ಆ ಬೈಕ್ ಹಿಂದೆ ಹೊರಟ. ಫೈನಲಿ ಆ ಬೈಕು ಒಂದು ಬುಕ್ ಸ್ಟೋರ್ ಹತ್ರ ನಿಲ್ತು. ಬೈಕ್ನಿಂದ ತಾನ್ಯ ಕೆಳಗಿಳಿದ್ಲು. ಕೆಳಗಿದ್ದಾಗಲೇ ಕೆಳಗಿಳಿಯೋ ಹೊತ್ತಿಗೆ ಆ ಹುಡುಗನ ಭುಜ ಹಿಡ್ಕೊಂಡು ಇಳ್ದಿದ್ಲು. ಅರ್ಜುನ್ಗೂ ಕೋಪ ಬಂತು. ಸೀದಾ ಮನೆ ಕಡೆಗೆ ಹೊರಟ. ಮನೆಗೆ ಬಂದವನೇ ಸೀದಾ ರೂಮಿಗೆ ಹೋಗಿ ಡೋರ್ ಹಾಕ್ಕೊಂಡು ರೂಮಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಅವಳಿಗೆ ಗೊತ್ತಿಲ್ಲದೆ ತಾನ್ಯನ ವಿಷಯದಲ್ಲಿ ಅವನ ಮನಸ್ಸು ಪ್ರೀತಿ ಕಡೆಗೆ ತಿರುಗಿತ್ತು. ಹೊರಗಡೆ ಹಾಕಿದ್ಲು. ಆದರೆ ಅವನಿಗೆ ಅರಿವಿಲ್ಲದೆ ಬರಲಿಲ್ಲ. ಅಷ್ಟೇ, ಆ ಹುಡುಗನಿಗೆ ಚೆನ್ನಾಗಿ ಹೊಡಿಬೇಕು ಅನ್ನುವಷ್ಟು ಕೋಪ ಕುದೀತಾ ಇತ್ತು. ಅವನಿಗೆ ನಮ್ಮ ಭಾರತೀಯ ಸಂಪ್ರದಾಯಕ್ಕೆ ಹಾಗೆ ನಮಗೆ ಇಷ್ಟೊಂದು ಕಷ್ಟನೂ ಬಂದು ಒಂದು ಸಲ ಮಾಂಗಲ್ಯ ಧಾರಣೆ ಮಾಡಿಬಿಟ್ರೆ ಹೆಣ್ಣಿಗೆ ಗಂಡಿನ ಮೇಲೆ, ಗಂಡಿಗೆ ಹೆಣ್ಣಿನ ಮೇಲೆ ಅಧಿಕಾರ,
ಅವರು ನನ್ನ ಸ್ವಂತ ಮೇಲೆ ನನಗಷ್ಟೇ ಅಧಿಕಾರ ಮಾತ್ರ ಅನ್ನೋ ಫೀಲ್ ಹುಟ್ಟಿಬಿಡುತ್ತೆ. ಇದೇ ನಮ್ಮ ಇಂಡಿಯನ್ ಕಲ್ಚರ್ಗೆ ಇರೋ ಶಕ್ತಿ. ಅವತ್ತು ಸ್ಮಾರ್ಟ್ ಆಗಿದ್ದ ಆದ್ರಿಂದ ಸಂಜೆ 7:30ಕ್ಕೆ ಮನೆಗೆ ಬಂದ ತಾನ್ಯ. ಅವಳತ್ತೆ ಕಾಫಿ ಕೊಟ್ಟು ಸ್ನ್ಯಾಕ್ಸ್ ತಂದು ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ಕೊಟ್ರು. ಅದನ್ನು ತಿಂತ ಸೋಫಾದ ಮೇಲೆ ಕೂತ್ಕೊಂಡು ರಾಜೇಶ್ ಅವ್ರ ಜೊತೆಗೆ ಮಾತಾಡ್ತಾ ನಗ್ನಗ್ತಾ ಇದ್ಲು ತಾನ್ಯ. ಅವಳನ್ನು ನೋಡಿದ ಹಾಗೆ ಡ್ರೆಸ್ ಚೇಂಜ್ ಮಾಡಿ ಮಂಡಿವರೆಗೂ ಇರುವ ಫ್ರಾಕ್ನ ಹಾಕೊಂಡು ನಾರ್ಮಲ್ ಆಗಿರಲಿಲ್ಲ. ರಾಜೇಶ್ ಅವರು ತಾನ್ಯ ಜೊತೆಗೆ ಕಾಲೇಜ್ ಬಗ್ಗೆ ಮಾತಾಡಿಕೊಂಡು ಊಟ ಮಾಡ್ತಿದ್ರು. ಅರ್ಜುನ್ ಮಧ್ಯ ಮಾತಾಡಿ, ಡ್ಯಾಡ್, ಮೈಸೂರಲ್ಲಿ ಹುಡುಗರು ಸರಿ ಇರಲ್ಲ, ಅವರು ಒಂಥರ ಅಲ್ಲ, ಅವರು ನೋಡೋ ದೃಷ್ಟಿ ಕೂಡ ಸರಿ ಇರಲ್ಲ, ಬೇರೆ ಹುಡುಗರ ಜೊತೆ ಬೈಕಲ್ಲಿ ಸುತ್ತಾಡೋದೆಲ್ಲ ಬೇಡ ಅಂತ ಹೇಳಿ ಚೆನ್ನಾಗಿರಲ್ಲ. ಅದು ಅರ್ಜುನ್ ಮತ್ತು ಶ್ವೇತಾ ತಾನ್ಯ ಕಡೆ ನೋಡಿದ್ರು. ಅಮ್ಮ, ಬುಕ್ ಸ್ಟೋರ್ ಹತ್ರ ಹೋಗಬೇಕಿತ್ತು, ಅವನು ಆ ಕಡೆಗೆ ಹೋಗ್ತಿದ್ದ, ಸೊ ಜೊತೆಲಿ ಹೋದೆ, ಬಟ್ ಅವ್ನು ನನ್ನ ಕ್ಲಾಸ್ಮೇಟ್ ಅಂದ್ಲು ತಾನ್ಯ. ವಾಟ್ ಎವರ್, ನೀನು ನಮ್ಮ ಜವಾಬ್ದಾರಿ ನಮ್ಮ ಮೇಲಿದೆ. ಇನ್ನೊಂದು ಸರಿ ರಿಪೀಟ್ ಆಗಬಾರ್ದು. ಗಂಡ ಅನ್ನೋ ಅಧಿಕಾರ ಚಲಾಯಿಸಿದ್ದು ಇಷ್ಟು ಸಾಕಿತ್ತು. ಅರ್ಜುನ್ ತಾನ್ಯ ಅದೆಷ್ಟು ಬೇಗ ಎಕ್ಸೆಪ್ಟ್ ಮಾಡ್ಕೊತಾನೆ ಅನ್ನೋದು ಶ್ವೇತಾ ಅವರಿಗೆ ಅರಿವಾಗಿತ್ತು ಅಂತ ನಂಬೋಕೆ ರಾಜೇಶ್ ಅವರು ಅರ್ಜುನ್ ತೋರಿಸಿ ಕಣ್ಣು ಮಿಸುಕಿದರು. ಅವರ ಮುಖದಲ್ಲಿ ಮುಗುಳು ನಗೆ ಮೂಡಿತ್ತು. ಅವರು ಹಾಗೆ ಎಲ್ಲಾದರೂ ಹೋಗಬೇಕು ಅಂದರೆ ಒಬ್ಬಳೇ ಹೋಗೋದು ಅಗತ್ಯನಾ? ಕ್ಲಾಸ್ಮೇಟ್ ಜೊತೆ ಹೋದರೆ ತಪ್ಪೇನೂ ಇಲ್ಲ ಬಿಡು ಅಂದರು. ಕ್ಲಾಸ್ಮೇಟ್ ಅಂದರೆ ಅವನೇನು ಚಿಕ್ಕ ಹುಡುಗನ? ಅಲ್ಲ ಮಮ್, ಅದೆಷ್ಟು ಅನಿವಾರ್ಯ ಇದ್ದರೂ ಇಲ್ಲ ಅರ್ಜುನ್. ಓಕೆ, ಅವಳು ನನಗೆ ಕಾಲ್ ಮಾಡಿದ್ಲು, ಅಪ್ಪ ಬುಕ್ ಸ್ಟೋರ್ಗೆ ಹೋಗಬೇಕು, ನನಗೆ ಸ್ವಲ್ಪ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ಲು. ನಾನೇ ಮೀಟಿಂಗಲ್ಲಿದ್ದೆ, ನಾನೇ ಆ ಹುಡುಗನ ಜೊತೆಗೆ ಬೈಕಲ್ಲಿ ಕಳಿಸಿದ್ದು. ನಾನು ಬ್ಯುಸಿ ಇರ್ತೀನಿ, ಅವಳ ಕಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಈ ಜವಾಬ್ದಾರಿ ನಾನು ತಗೊಳ್ಳಲ್ಲ ಅಂದರು ರಾಜೇಶ್ ಅವರು. ಅರ್ಜುನ್ ತಾನ್ಯ ಕಡೆಗೆ ತಿರುಗಿ, ನಾನು ಓಕೆ ಫೈನ್, ನನಗೆ ಕಾಲ್ ಮಾಡು, ನಾನೇ ಕರ್ಕೊಂಡು ಹೋಗ್ತೀನಿ ಅಂದು. ಒಟ್ಟಿಗೆ 3 ಜನ ಸೇರಿ ಪ್ಲಾನ್ ಮಾಡಿಸಿದ್ರು. ಸಂಡೇ ಮಧ್ಯಾಹ್ನ ಊಟ ಆದಮೇಲೆ ಬಾಲ್ಕನಿಯಲ್ಲಿ ನಿಂತು ಡೋರ್ ಕಡೆಗೆ ನೋಡುತ್ತಿದ್ದ ತಾನ್ಯ. ಬಾಲ್ಕನಿ ಪಕ್ಕದಲ್ಲಿ ಅರ್ಜುನ್ ರೂಮ್ ಇದ್ದದ್ದರಿಂದ ಆ ರೂಮ್ ಹೇಗಿದೆ ಅಂತ ಕೂಡ ತಾನ್ಯ ನೋಡಿರಲಿಲ್ಲ. ಆ ಮನೆಯಲ್ಲಿರೋರು ಯಾರೂ ಕೂಡ ಅರ್ಜುನ್ ರೂಮ್ ಎಂಟ್ರಿ ಇರಲಿಲ್ಲ. ರೂಮ್ನಿಂದ ಆಗಷ್ಟೇ ಅರ್ಜುನ್ ಆಚೆ ಬಂದವನು ಬಾಲ್ಕನಿ ಡೋರ್ ಓಪನ್ ಮಾಡಿ ಆಗಿರೋದು ನೋಡಿ ಆ ಕಡೆಗೆ ಒಂದು ತಾನ್ಯ ಬಾಲ್ಕನಿ ಡೋರ್ಗೆ ಬೆನ್ ಮಾಡಿ ನಿಂತಿದ್ಲು. ಅವಳ ಉದ್ದವಾದ ಕೇಶರಾಶಿ ಹಾಗೆ ಗಾಳಿಗೆ ಹಾರುತ್ತಿತ್ತು ಹಾಗೂ ಅವಳು ಹಾಕಿರುವ ವೈಟ್ ಸ್ಕರ್ಟ್ಸ್. ಅವನ ಕಣ್ಣು ಅವಳ ಕಾಲಿನ ಕಡೆಗೆ ಹೋಗಲು, ಈ ಹುಡುಗಿ ಈ ಕಡೆ ಬಂದ ಮೇಲೆ ಪೂರ್ತಿ ಬದಲಾಗೇ ಬಿಟ್ಟಿದ್ದಾಳೆ ಎಂದು 10 ನಿಮಿಷಗಳ ಕಾಲ ಅವಳನ್ನೇ ದಿಟ್ಟಿಸಿ ನೋಡುತ್ತಾ ತನ್ನನ್ನೇ ತಾನು ಮರೆತಿದ್ದ. ಶಾರ್ಟ್ ಫ್ರಾಕ್ ಹಾಕಿದ್ರಿಂದ ಅವನ ಗಮನ ತಾನ್ಯ ಕಾಲಿನ ಕಡೆಗೆ ಹೋಯಿತು. ಹುಡುಗಿ ಮೈಸೂರಿಗೆ ಬಂದಮೇಲೆ ಸ್ವಲ್ಪ ಚೇಂಜ್ ಆಗಿದ್ದಾಳೆ ಅನಿಸುತ್ತೆ. ಹಾಗೆ ಅವಳನ್ನು ನೋಡುತ್ತಾ ಸುಮ್ಮನೆ ನಿಂತೇ ಬಿಟ್ಟ. ಸ್ವಲ್ಪ ಹೊತ್ತು ಆದಮೇಲೆ ಎಚ್ಚೆತ್ತುಕೊಂಡ. ಇನ್ಮೇಲೆ ಮಾಡ್ತೀನಿ. ಕೆಳಗಿಳಿದು ಹೋದ್ಲು ತಾನ್ಯ. ಸಂಡೇ ನೈಟ್ ಹಾಸ್ಟೆಲ್ಗೆ ಹೋಗಬೇಕು. ರಾಜೇಶ್ ಅವರ ಬಳಿ ಡ್ರಾಪ್ ಮಾಡಿಸ್ಕೊಂಡು ಅಲ್ಲಿಂದ 15 ದಿನ ತಾನ್ಯ ಮನೆ ಕಡೆಗೆ ಬರಲೇ ಇಲ್ಲ. ಶ್ವೇತಾ ಅವರು ಆಗಾಗ ಫೋನ್ ರಾಜೇಶ್ ಅವರು ಕಾಲೇಜಲ್ಲೇ ಅವಳನ್ನು ಮಾತಾಡಿಸ್ತಿದ್ರು. ಅರ್ಜುನ್ ಮತ್ತು ತಾನ್ಯ ಮೀಟ್ ಆಗಲೇ ಇಲ್ಲ. ಒಂದಿನ ಅರ್ಜುನ್ ನಂಬರ್ಗೆ ತಾನ್ಯ ಕಾಲ್ ಮಾಡಿದ್ಲು. ನಾನು ಸ್ವಲ್ಪ ಹೊರಗೋಗ್ಬೇಕು, ಬರ್ತೀರಾ ನನಗೆ ಕರ್ಕೊಂಡೋಗಿ ಅಂತ ಆಗ ಅರ್ಜುನ್ ಓಕೆ ಬರ್ತೀನಿ, ಎಷ್ಟೊತ್ತಿಗೆ ಬರಬೇಕು? ಇನ್ನೊಂದು 1/2 ಅವರ್ ಬಿಟ್ಟು ಬನ್ನಿ ಅಂತ ಹೇಳಿ ಕಾಲ್ನ ಕಟ್ ಮಾಡಿದ್ಲು. ಓಕೆ ಅಂತ ಇತ್ತ ಅರ್ಜುನ್ ಕಾಲ್ ಕಟ್ಟಾಯಿತು. ಅವಳು ಕಾಲ್ ಮಾಡಿ ಆಗಲೇ ಅರ್ಧ ಗಂಟೆ ಕಳೆದೋಗಿತ್ತು. ಸರಿ, ಅವಳು ಇನ್ನೂ ಕಾಲ್ ಮಾಡೋಷ್ಟೊತ್ತಿಗೆ ನಾನು ಹೋಗಿ ಡ್ಯಾಡ್ ಚೇಂಬರ್ನಲ್ಲಿ ಇರೋಣ ಅಂದ್ಕೊಂಡು ಡ್ಯಾಡ್ ಯಾಕೆ ಬಂದೆ ಅಂತ ಕೇಳಿದ್ರೆ ಏನು ರೀಸನ್ ಹೇಳೋದು ಅಂತ ಯೋಚನೆ ಮಾಡ್ತಿದ್ದ. ಅವನಿಗೆ ಒಂದು ಐಡಿಯಾ ಸಿಕ್ತು. ನೆನ್ನೆ ತಾನೇ ಎಸ್ಟೇಟಿಂದು GST ಬಿಲ್ ಬಂದಿತ್ತು, ಅದನ್ನು ಕೊಟ್ಟು ಹೋಗೋಣ ಅಂತ ಬಂದೆ ಎಂದು ಹೊರಟು ಕಾಲೇಜ್ ಹತ್ರ ಕಾರ್ ಪಾರ್ಕ್ ಮಾಡಿ ಪ್ರಿನ್ಸಿಪಲ್ ಆಫೀಸ್ ಕಡೆಗೆ ಹೊರಟ. ಹೋಗೋ ದಾರಿಯಲ್ಲಿ ಕ್ಯಾಂಪಸ್ ಕಡೆಗೆ ಕಣ್ಣಾಡಿಸಿದವನಿಗೆ ಅವನಿಗೆ ಗೊತ್ತಿಲ್ಲದೆ ಅವನ ಕಣ್ಣು ತಾನ್ಯನ ಹುಡುಕ್ತಿತ್ತು. ಅಲ್ಲೇ ಸ್ವಲ್ಪ ದೂರದಲ್ಲಿ 2 ಹುಡುಗಿಯರು
ನಿಂತ್ಕೊಂಡು ನೋಡ್ತಾ ಇದ್ರು. ಅದರಲ್ಲೊಬ್ಳು ತಾನ್ಯನ ರೀತಿನೇ ಕಾಣಿಸಿದ್ಲು. ಆಗ ತಾನ್ಯ ಬ್ಲ್ಯಾಕ್ ಜೀನ್ಸ್, ಬ್ಲೂ ಕಲರ್ ಜಾಕೆಟ್ ಹಾಕಿ ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣ್ತಾ ಇದ್ಲು. ಕಣ್ಣಾಡಿಸಿದವನಿಗೆ ಅಲ್ಲೇ ತಾನ್ಯ ಕಾಣಿಸ್ಕೊಂಡ್ಳು. ಹಾಗೆ ಇದ್ರೂ ತಾನ್ಯಗಿಂತ ಸುಂದರವಾಗಿ ಯಾರೂ ಇರಲಿಲ್ಲ ಅನಿಸುತ್ತೆ ಅರ್ಜುನ್ಗೆ. ಅಷ್ಟರಲ್ಲಿ ಅವತ್ತು ತಾನ್ಯ ಬೈಕಲ್ಲಿ ಕರ್ಕೊಂಡು ಬಂದಿದ್ದು ಹುಡುಗ ಎದುರುಗಡೆ ನೋಡಿದವನಿಗೆ ಕೋಪ ತಡ್ಕೊಳೋಕ್ಕೆ ಆಗಲಿಲ್ಲ. ಅಷ್ಟೊತ್ತಿಗಾಗಲೇ ತಾನ್ಯ ಕತ್ತೆತ್ತಿ ನೋಡಿದ್ಲು. ಅಯ್ಯೋ, ಇಷ್ಟು ಬೇಗ ಬಂದ್ರಾ? ನಾನು ಹಾಫ್ ಆನ್ ಅವರ್ ಬಿಟ್ಟು ಬರೋಕ್ಕೆ ಹೇಳಿದ್ದೆ ಅಂತ ಹೇಳಿದಾಗ ತಾನ್ಯಳ ಬಳಿಗೆ ಖುಷಿ ಬಂದು, ಹಾಯ್ ಸರ್, ನೀವು ತಾನ್ಯ ಹಸ್ಬೆಂಡಾ ಅಂತ ಕೇಳುವಷ್ಟರಲ್ಲಿ ಅವನು ಇನ್ನೇನು ಎಸ್ ಅಂತ ಹೇಳಬೇಕು. ಅಷ್ಟರಲ್ಲಿ ತಾನ್ಯ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂದ್ಲು. ಅರ್ಜುನ್ ಕೋಪಕ್ಕೆ ಇನ್ನೂ ಜಾಸ್ತಿ ಆಗಿತ್ತು. ಡೀಪಾಗಿ ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ನೋಡ್ತಾ ಇರೋನಿಗೆ ಅವಳ ಕತ್ತಲ್ಲಿ ಮಾಂಗಲ್ಯ ಸರ, ಕಾಲುಂಗ್ರ ತೆಗೆದಿದ್ಲು. ಅವಳ ಗಂಡ ಅಂತ ಹೇಳಿದರೆ ಜೋಕ್ಸ್ ಅಂದ್ಕೊಂಡು 10 ನಿಮಿಷ ವೆಯ್ಟ್ ಮಾಡಿ ಬರ್ತೀನಿ ಅಂದ್ಲು. ಅರ್ಜುನ್ ಆ ಹುಡುಗನ ಕಡೆಗೆ ತಿರುಗಿ, ಯಾವ ಏರಿಯಾ ಅಂತ. ಹುಡುಗ ಇಲ್ಲೇ ಮೈಸೂರಿಂದ. ಅವನನ್ನು ಒಂದು ಸಲ ಗುರಾಯಿಸಿ ಅವ್ರ ಡ್ಯಾಡ್ ಚೇಂಬರ್ ಕಡೆಗೆ ಹೊರಟ. ಅರ್ಜುನ್ ಅವರು ಡ್ಯಾಡ್ ಚೇಂಬರ್ ಒಳಗೆ ಹಾಯ್ ಡ್ಯಾಡ್ ಅಂತ ಬಂದಾಗ ಆಗ ಹಲೋ ಸನ್, ಏನಪ್ಪ ಈ ಕಡೆ ಬಂದುಬಿಟ್ಟಿದೆಯಾ ಅಂದರು. ಏನೂ ಇಲ್ಲ ಡ್ಯಾಡ್, ಎಸ್ಟೇಟಿಂದು GST ಬಿಲ್ ಬಂದಿದೆ, ನಿಮಗೆ ಕೊಡೋಣ ಅಂತ ತಂದೆ ಅಂತ ಸುಳ್ಳು ಹೇಳಿದ ಅರ್ಜುನ್. ಆಗ ಅವನ ಡ್ಯಾಡ್ ಶಾಕ್ ಆದರು. ಇದೇನಪ್ಪ, ಇಷ್ಟು ಒಳ್ಳೆ ಬುದ್ಧಿ ಯಾವಾಗದಿಂದ ಬಂತು ಅಂದು ನಕ್ರು. ಸರಿ ಕೂತ್ಕೋ, ಏನು ಕುಡಿತೀಯಾ ಅಂದರು. ಟೀ ಸಾಕು ಅಂದ. ಓಕೆ, ಟೀ ತರೋಕ್ಕೆ ಹೇಳಿದರು. ಅವನು ಟೀ ತಂದು ಕೊಟ್ಟು ಟೀ ಕುಡಿಯುವಾಗ ಅರ್ಜುನ್ಗೆ ಕಾಲ್ ಬಂತು. ಕಾಲ್ ಮಾಡಿದ್ದು ತಾನ್ಯ. ನಾನು ರೆಡಿ, ಹೊರಡೋಣ ಅಂದ್ಲು. ವೈ ನಾಟ್, ಶೋರ್ ಅಂದ ಅರ್ಜುನ್. ಟೀ ಗ್ಲಾಸ್ ಅರ್ಧಕ್ಕೆ ಬಿಟ್ಟು ಬಾಯ್ ಡ್ಯಾಡ್ ಅಂದು ಹೊರಟ. ಕಾರ್ ಹತ್ರ ಬಂದು ತಾನ್ಯ ಅಲ್ಲೇ ನಿಂತಿದ್ಲು. ಕಾರ್ ಲಾಕ್ ಓಪನ್ ಮಾಡಿ ಅವನ ಸೀಟ್ ಪಕ್ಕ ಇದ್ದು ಫ್ರಂಟ್ ಸೀಟ್ ಓಪನ್ ಮಾಡಿ ಕೂತ್ಕೊಳ್ಳೋಕ್ಕೆ ಹೇಳ್ದ. ಇಬ್ಬರು ಕಾರಲ್ಲಿ ಕೂತಲ್ಲೇ ಕಾರ್ ಸ್ಟಾರ್ಟ್ ಮಾಡಿ ಅವಳ ಕಡೆ ತಿರುಗಿ ಎಲ್ಲಿಗೆ ಹೋಗಬೇಕು ಅಂದ ಅರ್ಜುನ್. ಅರಸು ರೋಡ್ಗೆ ಹೋಗಬೇಕು ಅಂದ್ಲು. ಕಾರ್ ಮೂವ್ ಆಯಿತು. ಅರಸು ರೋಡ್ ಎಂಟ್ರಿಯಲ್ಲಿ ಅವಳ ಕಡೆ ನೋಡ್ದ. ಇಲ್ಲೇ ನಿಲ್ಲಿಸ್ಲಾ, ಆ ಜೆರಾಕ್ಸ್ ಶಾಪ್ಗೆ ಹೋಗಿ ಬರ್ತೀನಿ ಅಂದ್ಲು. ಅವಳ ಕಾರ್ ಸೈಡಿಗೆ ಪಾರ್ಕ್ ಮಾಡಿ ಅವಳಿಂದ ಬಂದ ಅವಳಿಗೆ ಸ್ವಲ್ಪ ನೋಟ್ಸ್ ಬೇಕಿತ್ತು, ಅದನ್ನು ತಗೊಂಡ್ಲು. ಅಮೌಂಟ್ ಅರ್ಜುನ್ ಕೊಟ್ಟ. ಅಲ್ಲಿಂದ ಇಲ್ಲೇ ಸುರೇಖಾ ಬುಕ್ ಹೌಸ್ಗೆ ಹೋಗಿ ಬರಬೇಕು ಅಂದ್ಲು. ಅರ್ಜುನ್ ಕಾರ್ ಆ ಕಡೆಗೆ ಹೊರಟ. ತಾನ್ಯ ಅವಳ ಕೈ ಹಿಡಿದು ಕಾರ್ ಅಲ್ಲೇ ಇರಲಿ, ವಾಕಬಲ್ ಹೋಗಬಹುದು ಅಂದು ಅವಳ ಕೈ ಬಿಟ್ಟು ಅವಳ ಜೊತೆಗೆ ಹೊರಟ. ಬುಕ್ ಹೌಸಿಗೆ ಹೋಗಿ 2 ಟೆಕ್ಸ್ಟ್ ಬುಕ್, 4 ಕಾದಂಬರಿ ಬುಕ್ಸ್ ತಗೊಂಡು ಅಲ್ಲೂ ಅವನೇ ಕಾರ್ಡ್ ಸ್ವೈಪ್ ಮಾಡಿ ಅಮೌಂಟ್ನ ಕೊಟ್ಟ. ಇಷ್ಟೇನಾ, ಇನ್ನೂ ಇದೆಯಾ ಅಂತ ಕೇಳ್ದ ಅರ್ಜುನ್. ಇಷ್ಟೇ ಅಂದ್ಲು ತಾನ್ಯ. ಹಾಗೆ ನೋಡಿಕೊಂಡು ಬರ್ತೀನಿ. ಸಂಜೆಯ ಮಬ್ಬು ಎಲ್ಲ ಕಡೆ ದಾರಿ ತುಂಬ ನೋಡಲಿಕ್ಕೆ ಅಷ್ಟು ಸುಂದರವಾಗಿ ಕಾಣುತ್ತಿತ್ತು. ಸಾಮಾನ್ಯವಾಗಿ ಹಿಡಿದ್ರೂ ಮೌನವಾಗಿ ದಾರಿ ಸಾಗಿತ್ತು. ಸಂಜೆ ಆಗಿದ್ದರಿಂದ ಜನಸಂದಣಿ ಸ್ವಲ್ಪ ಕಡಿಮೆಯಾಗಿತ್ತು. ತಾನ್ಯಳಿಗೆ ಅಲ್ಲೇ ರೋಡ್ ಸೈಡಲ್ಲಿ ಪಾನಿಪುರಿ ಅಂಗಡಿ ಕಡೆ ಗಮನ ಹೋಯಿತು. ಪಾನಿಪುರಿ ತಿನ್ನಬೇಕು ಅನ್ನಿಸ್ತಿದೆ ಅಂದ್ಲು. ಇಲ್ಲಿ ತಿಂತೀಯಾ? ಬೇಡ, ಯಾವುದ್ಯಾವುದೋ ಒಳ್ಳೆ ಚಾಟ್ ಸೆಂಟರ್ನಲ್ಲಿ ಕೊಡಿಸ್ತೀನಿ ಅಂತ ಸುತ್ತ ನೋಡ್ದ ಅರ್ಜುನ್. ನಾನು ಇಲ್ಲೇ ತಿನ್ನಬೇಕು ಅಂದ್ಲು. ಇಲ್ಲ, ನಾನು ಇಲ್ಲೇ ತಿನ್ನಬೇಕು ಅಂದ್ಲು ತಾನ್ಯ. ಬೇರೆ ದಾರಿ ಇಲ್ಲದೆ ಆ ಅಂಗಡಿಗೆ ಹೋದರು. 2 ಪ್ಲೇಟ್ ಗೋಲ್ಗಪ್ಪ ಕೊಡಿ ಅಣ್ಣ ಅಂದ್ಲು. ತಾನ್ಯ ಇಬ್ಬರಿಗೂ ಒಂದೊಂದು ಪ್ಲೇಟ್ ಸೆಟ್ ಮಾಡಿ ಕೊಟ್ಟರು. ತಾನ್ಯ 2 ಸ್ಪೂನ್ ಪಾನಿ ಹಾಕ್ಕೊಂಡು ಬಾಯಿ ತುಂಬ ಪೂರಿ ತುಂಬಿಕೊಂಡು ಎಂಜಾಯ್ ಮಾಡಿಕೊಂಡು ತಿಂತಿದ್ಲು. ಅರ್ಜುನ್ ಕಣ್ಣು ಬಿಟ್ಟ ಹಾಗೆ ಅವಳು ತಿನ್ನೋದನ್ನೇ ನೋಡ್ತಿದ್ದ. ಅವಳಿಗೆ ಹೇಗೆ ರಿಚ್ ಪೀಪಲ್ ಫುಡ್ ಕಲರ್ ಗೊತ್ತಿರಲಿಲ್ಲೋ ಹಾಗೆ ಅರ್ಜುನ್ಗೂ 4 ಪೀಪಲ್ ಫುಡ್ ಕಲರ್ ಗೊತ್ತಿರಲಿಲ್ಲ. ತಾನ್ಯ ಅವನ ಕಡೆ ತಿರುಗಿ ನೋಡಿದ್ಲು. ಹೋ, ಹೇಗೆ ತಿನ್ನಬೇಕು ಅಂತ ಗೊತ್ತಾಗ್ತಿಲ್ವಾ?
ಇರಿ ನಾನು ಹೇಳ್ಕೊಡ್ತೀನಿ ಅಂದ್ಲು. ತಾನ್ಯಾ ಅವಳ ಪ್ಲೇಟಲ್ಲಿ ಒಂದು ಪೂರಿ ಕೈಗೆ ತಗೊಂಡು ಒಂದು ಸ್ಪೂನ್ ಪಾನಿ ಹಾಕಿ ಅವನ ಬಾಯಿಗೆ ಇಟ್ಲು. ಕೊಟ್ಟ ತಕ್ಷಣ ಗಂಟಲಿಗೋಗಿ ರಿಂದ ನೆತ್ತಿಗೇರ್ತು. ಕೆಮ್ಮು ಬಂತು. ಅವನಿಗೆ ಕೇರ್ಫುಲ್ ಅಂತ ನೀರು ಕುಡಿಸಿ ನೆತ್ತಿ ತಟ್ಟಿದ್ಲು. ಎದೆ ಅಷ್ಟು ಹತ್ತಿರದಿಂದ ಯಾವ ಹುಡುಗಿನೂ ಅವನ ಹತ್ರ ಬಿಟ್ಕೊಳ್ದಿರೋ ಅವನು ಮೈ ಮುಟ್ಟಿ ಯಾವ ಹುಡುಗಿನೂ ಟ್ರೀಟ್ ಮಾಡಿರಲಿಲ್ಲ. ಎಷ್ಟೋ ಹುಡುಗಿರು ಅವನನ್ನು ಅಟ್ರಾಕ್ಟ್ ಮಾಡೋಕ್ಕೆ ಮೈ ಮೇಲೆ ಬಿದ್ದಾಗ ಕೋಪ ಮಾಡಿಕೊಂಡು ದೂರ ತಳ್ಳಿದ್ದ. ಆದರೆ ಇವತ್ತ್ಯಾಕೋ ಅವಳು ಅಷ್ಟು ಮುಟ್ಟಿದ್ರೂ ಸುಮ್ಮನೆ ಕೂತಿದ್ದ. ಆಮೇಲೆ ಅವಳು ಹೇಗೆ ಹೇಳಿದ್ಲೋ ಹಾಗೆ ಪೂರಿ ತಿಂದು ಪ್ಲೇಟ್ ಖಾಲಿ ಮಾಡ್ದ. ಇವತ್ತು ಪಾನಿಪುರಿ ಸ್ಪೆಷಲ್ ಡಿಶ್ ಅನಿಸ್ತು ಅವನಿಗೆ. ಪಾನಿಪುರಿ ಅಂಗಡಿಯವನಿಗೆ ದುಡ್ಡು ಕೊಟ್ಟು ಕಾರ್ ಹತ್ರ ಬಂದರು. ಕಾರ್ ಹತ್ತಿ ಹಾಸ್ಟೆಲ್ ಕಡೆಗೆ ಬಿಟ್ಟಾಗ ರಾತ್ರಿ 8:30 ಆಗಿತ್ತು. ಅವಳು ಹಾಸ್ಟೆಲ್ ಬಾಗಿಲಿಗೆ ಹೋಗುವವರೆಗೆ ಹಾಗೆ ನೋಡ್ತಾ ನಿಂತಿದ್ದ. ಅವಳು ಹಿಂದೆ ತಿರುಗಿ ನೋಡಿ ಬಾಯ್ ಅಂದ್ಲು. ಅವನು ಕೂಡ ಬಾಯ್ ಅಂತ ಹೇಳಿ ಹೊರಟು ತಾನ್ಯ ರೂಮಿಗೆ ಬಂದಾಗ ಖುಷಿ ಹಾಯ್ ಅಂದ್ಲು. ಊಟ ಹಾಕಿಸ್ಕೊಂಡು ತಂದಿಟ್ಟಿದ್ದೀನಿ, ಫಸ್ಟು ಕೈ ತೊಳ್ಕೊಂಡು ಊಟ ಮಾಡು ಅಂದ್ಲು. ಅವಳು ಹೇಳಿದಾಗ ಕೈ ತೊಳ್ಕೊಂಡು ಊಟಕ್ಕೆ ಕೂತ ಖುಷಿ ಮಾತನಾಡೋಕ್ಕೆ ಶುರು ಮಾಡಿದ್ಲು. ಆಗ ಖುಷಿ ಕ್ವಶನ್ ಮಾಡಲು ಶುರು ಮಾಡಿದ್ರು. ಸಂಜೆ ನಮ್ಮ ಹತ್ರ ಬಂದು ಎಕ್ಸ್ಕ್ಯೂಸ್ ಮೀ ಅಂದಲ್ಲ, ಅವ್ರು ಯಾರು ಗೊತ್ತಾ ಅಂದ್ಲು. ಆಗ ತಾನ್ಯ ಯಾರು ಅಂದ್ಲು. ಖುಷಿ ಪ್ರಿನ್ಸಿಪಲ್ ಸರ್ ಮಗ ಕಣೆ, ಅವನು ಡಾಕ್ಟರ್ ಗೊತ್ತಾ ಅಂದ್ಲು. ತಾನ್ಯ ಹೌದಾ, ನನಗೆ ಗೊತ್ತಿರಲಿಲ್ಲ, ನಿಂಗೆಂಗೆ ಗೊತ್ತು ಅಂದ್ಲು. ಖುಷಿ ಅಯ್ಯೋ ನನಗಿರಲಿ, ಡಿಗ್ರಿ ಓದಿದ್ದು ಸೋ ಗೊತ್ತು ಅಂದ್ಲು. ಅದೇ ಸರಿ, ನಿಂಗೆ ಅವರು ಗೊತ್ತಾ? ಅವ್ರ ಜೊತೆ ಕಾರಲ್ಲಿ ಹೋದ್ಯಲ್ಲ, ನಿಂಗೆ ಅವನು ಗೊತ್ತು, ಅವನ ಜೊತೆ ಕಾರಲ್ಲಿ ಹೋದ್ಯಲ್ಲ ಅದು ಅಂದರೆ ಅವನು ನನ್ನ ಫ್ರೆಂಡ್ ಅಂದ್ಲು. ಹೌದಾ, ಮತ್ತೆ ನೀವು ಒಟ್ಟಿಗೆ ಓಡಾಡಿದ್ದೀರಲ್ಲ ಅಂತ ಕೇಳಿದ್ಲು. ಒಟ್ಟೊಟ್ಟಿಗೆ 4-5 ಕ್ವಶನ್ನ ಕೇಳಿದ್ಲು. ತಾನ್ಯ ತುಂಬ ಚೆನ್ನಾಗಿ ಗೊತ್ತಿಲ್ಲ, ಸುಮ್ಮನೆ ಹಾಗೆ ಪರಿಚಯ ಅಷ್ಟೇ, ಅವನ ಜೊತೆ ಹೋಗು ಅಂತ ಪ್ರಿನ್ಸಿಪಲ್ ಸರ್ ಹೇಳಿದರು, ಅದಕ್ಕೆ ಹೋಗಿದ್ದೆ ಅಂದ್ಲು. ಖುಷಿ ಅವರಿಗೆ ರೀಸೆಂಟಾಗಿ ಮದುವೆ ಆಯಿತು, ಹೆಂಡತಿ ತುಂಬ ಚೆನ್ನಾಗಿದ್ದಾಳಂತೆ, ಮಾತನಾಡಿದ್ರು, ನಾನು ನೋಡಿಲ್ಲ, ಆದರೆ ನಾನು ಮಾತ್ರ ಅವನ ವೈಫ್ನ ನೋಡಲಿಲ್ಲ ಅಂದ್ಲು. ತಾನ್ಯ ನನಗಿಂತನೂ ಸುಂದರವಾಗಿದ್ದಾರಂತೆ ಅವ್ರ ಹೆಂಡತಿ ಅಂತ ಅವರೇ ಹೇಳಿದ್ರು ಅಂತ ಹೇಳಿದ್ಲು. ಖುಷಿ ಚಾನ್ಸೇ ಇಲ್ಲ, ಅವನ ಹೆಂಡತಿ ಅಷ್ಟು ಚೆನ್ನಾಗಿರೋದಾ? ಹಾಗಿದ್ದಿದ್ರೆ ನಿನ್ನ ಅವನು ತಿನ್ನೋ ಥರ ಯಾಕೆ ನೋಡ್ತಿದ್ದ ಅಂದ್ಲು. ತಾನ್ಯ ಅವರು ಆ ಥರ ಅಲ್ಲ ಅನಿಸುತ್ತೆ. ಇಲ್ಲ ಖುಷಿ, ಹುಷಾರು, ಅವರು ರಿಚ್ ಫ್ಯಾಮಿಲಿ, ಅಂಥವ್ರ ಸಂಘ ನಮ್ಮಂಥವ್ರಿಗೆ ಯಾಕೆ? ನಾಳೆ ಯೂಸ್ ಮಾಡೋ ಥರ ಮಾಡಿ ಬಿಸಾಕಿ ಹೋಗ್ತಿರ್ತಾರೆ ಅಷ್ಟೇ. ಓಕೆ, ಇವಾಗ ಮಲ್ಕೋ, ಗುಡ್ ನೈಟ್ ಅಂದ್ಲು. ಖುಷಿ ತಾನ್ಯಗೂ ಅವಳು ನಾಳೆ ಆದಾಗ ಒಂದು ಸಲ ಭಯ ಆಯಿತು. ಅವಳು 2 ವರ್ಷ ಆದಮೇಲೆ ನಾನು ಎಲ್ಲಿರಬಹುದು ಅಂತ ನೆನಪಿಸ್ಕೊಂಡು ನಡುಗ್ತಿದ್ಲು. ಅವಳಿಗೆ ಅಪ್ಪ ಹೋದ್ಮೇಲೆ ರಿಕವರಿ ಆಗೋಕ್ಕೆ ತುಂಬಾ ಟೈಮ್ ತಗೊಂಡಿದ್ಲು. ಲೈಫ್ನ ಚಾಲೆಂಜ್ ಆಗಿ ತಗೊಂಡಿದ್ಲು. 10ನೇ ಕ್ಲಾಸ್ ಓದುವಾಗ 4ನೇ ರ್ಯಾಂಕ್ ಸ್ಟೇಟಿಗೆ ತಗೊಂಡಿದ್ಲು. SSLCಯಲ್ಲೇ ಗುಡ್ ಪರ್ಫೆಕ್ಟ್ ತಗೊಂಡಿದ್ಲು. ಅವಳು ಹೈಸ್ಕೂಲ್ ಇದ್ದಾಗ ಹುಡುಗರು ಪ್ರಪೋಸಲ್ ಮಾಡಿದ್ರು. ಅವಳು ಯಾರ ಪ್ರಪೋಸಲ್ಗೂ ಒಪ್ಕೊಂಡಿಲ್ಲ. ಒಬ್ಬ ಕೈ ಮೇಲೆ ಎದೆ ಮೇಲೆ ಬ್ಲೇಡಲ್ಲಿ ಕೊಯ್ಕೊಂಡು ಅವಳು ಇನ್ಸೆಲ್ನ ಹಾಕ್ಕೊಂಡು ಓಡಾಡ್ತಿದ್ರು. ಅದನ್ನೆಲ್ಲ ನೋಡ್ತಿದ್ದವಳಿಗೆ SSLC ಬರುವಷ್ಟರಲ್ಲಿ ಅದು ಲವ್ ಒಪ್ಕೊಂಡಿರಲಿಲ್ಲ. ಇನ್ನೊಬ್ಬ ಅವಳ ಪ್ರಪಂಚ ಅನ್ನೋ ಥರ ಲವ್ ಲೆಟರ್ ಕೊಡೋದು, ಕೀ ಬಂಚ್ ಕೊಡೋದು ಎಲ್ಲ ಟ್ರೈ ಮಾಡಿದ್ದ. ಇನ್ನೊಬ್ಬ ಹುಡುಗ ಅವಳು ನನ್ನ ಗರ್ಲ್ ಫ್ರೆಂಡ್ ಅಂತ ಇವ್ರ ಹತ್ರ ಸ್ಕೂಲಲ್ಲೆಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಿದ್ದ, ಸುತ್ತುತ್ತಿದ್ದ. ತಾನ್ಯ ಬ್ಯೂಟಿಗೆ ಅಂದರೆ ಅರ್ಜುನ್ ಮಾತ್ರ ಈ ಬ್ಯೂಟಿಗೆ ಯಾಕೆ ಸೋಲಿಲ್ಲ ಅಂತ ಯೋಚಿಸಿದ್ಲು. ತಟ್ಟೆ ಮುಂದೆ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ಯಾ, ಕೈ ಒಣಗೋಯ್ತು, ಹೋಗಿ ಕೈ ತೊಳ್ಕೊ ಅಂತ ಕೂಗಿದ್ಲು ಖುಷಿ. ಆವಾಗ ತಾನ್ಯ ಎದ್ದು ಹೋಗಿ ಕೈ ತೊಳ್ಕೊಂಡು ಬಂದ್ಲು, ಮಲ್ಕೊಂಡ್ಲು. ಅರ್ಜುನ್ ಮನೆಗೆ ಬಂದಾಗ 8:30 ಆಗಿತ್ತು. ಅವರಮ್ಮ ಬೇಗ ಬಾರೋ ಊಟ ಮಾಡೋಣ ಅಂದರು. 2 ಮಿನಿಟ್ಸ್ ಮಮ್
ಬಂದೆ ಅಂತ ಮೇಲೆ ಹತ್ತಿ ಹೋದ. ಸ್ವಲ್ಪ ಹೊತ್ತಾದ್ಮೇಲೆ ಕೆಳಗೆ ಬಂದ. ಊಟಕ್ಕೆ ಕೂತು ರಾಜೇಶ್ ಅವರು ಕೆಮ್ತ ಗಂಟ್ಲು ಸರಿ ಮಾಡಿಕೊಂಡು, ಶ್ವೇತಾ, ಯಾರೋ ಒಬ್ಬರು GST ಬಿಲ್ ಕಟ್ಟೋಕ್ಕೆ ಕಾಲೇಜ್ವರೆಗೂ ಬಂದಿದ್ರು. ಆದರೂ ಯಾರೋ ಒಂದು ಒಗಟ್ ಹೇಳಿದ್ರು, ಸೇರಲ್ಲ ಅಂತ ಸೇರಕ್ಕೆ ಉಂಡಿದ್ರಂತೆ ಅಂತ ಅಂತ ಕಳ್ಳರು ಇದ್ದಾರೆ ಶ್ವೇತಾ ಅಂತ ಮುಗುಳ್ನಗುತ್ತಾ ಮಾತಾಡ್ತಿದ್ರು. ಅರ್ಜುನ್, ಸುಮ್ಮನೆ ಏನೇನೋ ಮಾತಾಡಬೇಡಿ, ಐ ಜಸ್ಟ್ ಕೇರ್. ಅವಳ ಜವಾಬ್ದಾರಿ ನಮ್ಮೇಲೆ ತಾನೇ ಇದೆ, ಅದಕ್ಕೆ ಡ್ರಾಪ್ ಮಾಡಿದೆ ಅಂತ ಹೇಳ್ದ.